ಎಲ್ಲ ಒಂದು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ಕಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕಿ. ಇವತ್ತಿನ ಈ ಒಂದು ನಿಮಗೆ 4ನೇ ತರಗತಿ S7 ಎಕ್ಸಾಮು ಅಥವಾ ಅರ್ಧ ವಾರ್ಷಿಕ ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದ್ರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ S7 ಎಕ್ಸಾಮಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಇರ್ತದೆ. ಅರ್ಥ ಆಯ್ತಾ? ಸೇಮ್ ಟು ಸೇಮ್ ಪ್ಯಾಟರ್ನ್ ಸೇಮ್ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ತುಂಬ ಕ್ವಶನ್ಸು ಬರ್ತವೆ. ವಿತ್ ಆನ್ಸರ್ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಅದನ್ನು ತಪ್ಪದೆ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಥವಾ ಚಾನಲ್ಗರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ S7 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಯಾವೆಲ್ಲ ಪಿಕ್ಸ್ ಬರ್ತವೆ ನಿಮಗೆ ಎಕ್ಸಾಮ್ನಲ್ಲಿ ಅವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ನಿಮಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಿಸ್ ಮಾಡಿಕೊಂಡ್ರೆ ಪ್ರತಿ ವಿಡಿಯೋ ಮಿಸ್ ಮಾಡ್ಕೋತೀರ. ಪ್ರತಿಯೊಂದು ವಿಡಿಯೋ ಮಿಸ್ ಆಗ್ತವೆ. ತಪ್ಪದೆ ಒಂದೊಂದು ಕ್ಲಿಕ್ಕು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಫ್ರೆಂಡ್ಸ್ ನಮಗೆ 4th ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಮೊದಲಾಗಿ ಸಬ್ಜೆಕ್ಟ್ ಇಂಗ್ಲೀಷು ಮಾರ್ಕ್ಸ್ 40 ಇರ್ತದೆ. 40 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇರ್ತದೆ. ಮೊದಲಾಗಿ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಅರ್ಥ ಆಯ್ತಾ? 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು 5 ಇರ್ತವೆ. ಬಹು ಆಯ್ಕೆ ಪ್ರಶ್ನೆಗಳು 5 ಇರ್ತವೆ. ಮೊದಲಾಗಿ ಕ್ವಶನ್ ನಂಬರ್ 1 ನೋಡಿ. 4 ಆಲ್ಟರ್ನೇಟಿವ್ ಆರ್ ಗಿವನ್. ಅದು ಹೇಳಿದ್ನಲ್ಲ, 4 ಆಲ್ಟರ್ನೇಟಿವ್ ಅಂದರೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಸರಿಯಾದ ಉತ್ತರವನ್ನು ಬರೀಬೇಕು, ಆರಿಸಿ ಬರೀಬೇಕು. ಕ್ವಶನ್ ನಂಬರ್ 1 ನೋಡಿ. ಫ್ರಾಮ್ ದ ಮಾರ್ಕೆಟ್ ಗೋ ಫಾರ್ ಔಟ್. ಏನು ಆನ್ಸರ್ನು? ಆ್ಯಪಲ್ ಆಗ್ತದಾ, ಬನಾನಾ ಆಗ್ತದಾ, ಆನಿಯನ್ ಆಗ್ತದಾ, ಪೊಟ್ಯಾಟೋಸ್ ಆಗ್ತದಾ? ಯಾವುದಾಗ್ಬೋದು? ಉತ್ತರ ನೋಡೋಣ. ಸೊ ಪ್ರತಿಯೊಂದು ಆನ್ಸರ್ ನಿಮಗೆ ತೋರಿಸ್ಬಿಟ್ಟು ನಾನು ಆನ್ಸರ್ನ ಹೇಳ್ತೀನಿ. ಸೊ ಒಂದೇದು ಆಪ್ಷನ್ ಸಿ, ಓನಿಯನ್ಸ್ ಅನ್ನೋದು ಸರಿಯಾದ ಉತ್ತರ. ಓನಿಯನ್ಸ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2. ದ ವೇ ದ ರೂಕ್ಸ್ ಲೇಬರ್ ಈಸ್. ದ ವೇ ದ ರೂಕ್ಸ್ ಲೇಬರ್ ಈಸ್. ಎ ಲೇಸಿಲಿ, ಬಿ ಬ್ಯೂಸಿಲಿ, ಸಿ ಸ್ಲೋಲಿ, ಡಿ ಕ್ವೈಟ್ಲಿ. ಯಾವುದಾಗ್ಬೋದು? ಪ್ರಶ್ನೆ ಸಂಖ್ಯೆ 2ಕ್ಕೆ ಉತ್ತರ. ಪ್ರಶ್ನೆ ಸಂಖ್ಯೆ 2 ಬಿ ಬ್ಯೂಸಿಲಿ ಅನ್ನೋದು ಸರಿಯಾದ ಉತ್ತರ. ಬ್ಯೂಸಿಲಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 3. ದ ನಂಬರ್ ಆಫ್ ಮಿರರ್ ಇನ್ ದ ಹೌಸ್ ಆಫ್ ಮಿರರ್ ವಾಸ್. 100, 500, 2000, 1000 ಇದೆ. ಯಾವುದಾಗ್ಬೋದು ಉತ್ತರ? ಸೊ 3ನೇದು ಉತ್ತರ ಯಾವುದಾಗ್ಬೋದು? ವೇಟ್ ಮಾಡಿ. 3ನೇದು ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, 1000 ಅನ್ನೋದು ಸರಿಯಾದ ಉತ್ತರ. 1000 ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 4. ಎ ಪ್ಲೇಸ್ ವೇರ್ ವಿ ಪುಟ್ ದ ವೇಸ್ಟ್. ಎ ಪ್ಲೇಸ್ ವೇರ್ ವಿ ಪುಟ್ ದ ವೇಸ್ಟ್. ಯಾವುದಾಗ್ಬೋದು? ಡಸ್ಟ್ಬಿನ್ನ, ಕಾರ್ನರಾ, ಫ್ಲೋರಾ, ಬಾಕ್ಸಾ? 4ನೇದು ಉತ್ತರ ನೋಡೋಣ. ಸೊ 4ನೇ ಉತ್ತರ ಬಂದ್ಬಿಟ್ಟು ಎ ಡಸ್ಟ್ಬಿನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 5. ಪ್ರಶ್ನೆ ಸಂಖ್ಯೆ 5. ನಮ್ಮ ಮೆಟ್ರೋ ಈಸ್ ಇನ್. ನಮ್ಮ ಮೆಟ್ರೋ ಎಲ್ಲಿ ಇದೆ? ಮೈಸೂರ, ಬೆಂಗಳೂರ, ಮಂಡ್ಯನ, ಹಾಸನ? ಎಲ್ಲಿರ್ಬೋದು 5ನೇದು ಉತ್ತರ? ಸೊ ಇದು ಬಂದ್ಬಿಟ್ಟು ಬೆಂಗಳೂರು ಆಗ್ತದೆ. ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಅನ್ನೋದು ಇದೆ. ಅಂದರೆ ರೈಲು ಇದು ನಮ್ಮ ಮೆಟ್ರೋ ಅನ್ನೋದು. ಗೊತ್ತಿದೆ ಅನ್ಕೋತೀನಿ. ಯಾರೆಲ್ಲ ಪಾಠ ಓದಿದಾರ ಅವರಿಗೆಲ್ಲ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ಬರುತ್ತೆ ನಿಮಗೆ ಸೆಕೆಂಡ್ ಮೆನು. ಫಿಕ್ ದ ಓಡ್ ಒನ್ ಔಟ್. ಏನಿದು? ಫಿಕ್ ದ ಓಡ್ ಒನ್ ಔಟ್. ಇಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಫಿಕ್ ದ ಓಡ್ ಒನ್ ಔಟ್. ಇಲ್ಲಿ 6ನೇದು ಮೆಟ್ರೋ, ಬಸ್, ಔಟೋ, ಏರೋಪ್ಲೇನ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಏನು ಮಿಸ್ ಆಗಿದೆ ಇನ್ನೊಂದು ಅದನ್ನು ಬರಬೇಕು. ಅದೇ ರೀತಿ ಮೆಟ್ರೋ ಆಯಿತು, ಬಸ್ ಆಯಿತು, ಆಟೋ ಆಯಿತು, ಏರೋಪ್ಲೇನ್ ಆಯಿತು. 7ನೇದು ಸ್ಮೋಕ್ ಆಯಿತು, ಡಂಪ್ ಆಯಿತು, ಚಾಪ್ ಆಯಿತು, ಲೆಟರ್ ಆಯಿತು. 8ನೇದು ರೂಕ್ಸ್ ಆಯಿತು, ಕ್ರೌಸ್ ಆಯಿತು, ಲಿಜಾರ್ಡ್ ಆಯಿತು, ಪೆರಟ್ಸ್ ಆಯಿತು. 9ನೇದು ಚೇರ್ ಆಯಿತು, ಟೆಲಿವಿಷನ್ ಆಯಿತು, ಸೋಫಾ ಆಯಿತು, ಬೆಡ್ ಆಯಿತು. ಇನ್ನು ಲಾಸ್ಟ್ ಉಳಿದಿರೋದು ಏನಾಗ್ಬೋದು? ಇವೆಲ್ಲ 4 ಆನ್ಸರು. 6, 7, 8, 9 ಆನ್ಸರ್ ನೋಡೋಣ. 6, 7, 8, 9. 6, 7 ಏರೋಪ್ಲೇನ್ ಆಗ್ತದೆ, 7 ಲೆಟರ್ ಆಗ್ತದೆ, 8 ಲಿಜಾರ್ಡ್ ಆಗ್ತದೆ, 9 ಟೆಲಿವಿಷನ್ ಆಗ್ತದೆ. ಸೊ ನೋಡ್ಕೊಳ್ಳಿ, ಬರ್ಕೊಳ್ಳಿ. ನೀವು ಸಾಧ್ಯತೆ ಬರ್ಕೊಳ್ಳಿ. ನಿಮಗೆ ಖಂಡಿತ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಬರ್ತವೆ, ಏದೇದು ಕ್ವಶನ್ ಬರ್ತವೆ. ಪ್ಯಾಟರ್ನು ಸೇಮ್ ಬರ್ತವೆ ಮತ್ತು ಕ್ವಶನ್ ಕೂಡ ಬರ್ತವೆ. ಸೇಮ್ ಟು ಸೇಮ್ ಬರ್ತವೆ. ಎಲ್ಲ ಬರೋದಿಲ್ಲ, 1 ಅಥವಾ 2 ಬರ್ಬೋದು. ಆತೈತ ಕೆಲವೊಂದು ಕ್ವಶನ್ ಬರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥ ನಿಮಗೆ ನೆಕ್ಸ್ಟು ವೇಟ್ ಮಾಡಿ. ಓಕೆ, 10ನೇ ಕ್ವಶನು. ಫಿಲ್ ಇನ್ ದ ಬಾಕ್ಸಸ್ ಪಿಕ್ಚರ್ಸ್ ಆರ್ ಗಿವನ್ ಆ್ಯಸ್ ಕ್ಲೂಸ್. ಫಿಲ್ ಇನ್ ದ ಬಾಕ್ಸಸ್ ಪಿಕ್ಚರ್ಸ್ ಆರ್ ಗಿವನ್ ಆ್ಯಸ್ ಕ್ಲೂ.
ಇಲ್ಲಿ ಅವರು 4 ಚಿತ್ರ ಕೊಟ್ಟಿರ್ತಾರೆ. ನಿಮಗೆ 4 ಮಾರ್ಕ್ಸ್ ಇರ್ತದೆ. ಇದಕ್ಕೂ 4 ಚಿತ್ರ ಕೊಟ್ಟಿರ್ತಾರೆ. ಅಲ್ಲಿ ನಿಮಗೆ ಹೆಸರು ಬರುತ್ತೆ. ಏನು ಅದ್ರ ಹೆಸರೇನು ಕೊಟ್ಟಿದ್ದಾರಲ್ವ, ಇದ್ರ ಹೆಸರು ಏನು ಕೊಟ್ಟಿರ್ತಾರೆ. ಆದರೆ ಏನು ಮಾಡಿರ್ತಾರೆ ಅಂದರೆ ಅವರು ಸ್ಪೆಲ್ಲಿಂಗ್ ಗ್ಯಾಪ್ ಇಟ್ಟಿರ್ತಾರೆ. ಅದ್ರ ಹೆಸರನ್ನ ಬರೀತಾರೆ, ಇಂಗ್ಲೀಷ್ನಲ್ಲಿ ಬರೀತಾರೆ, ಸ್ಪೆಲ್ಲಿಂಗ್ ಗ್ಯಾಪ್ನ ಬಿಟ್ಟಿರ್ತಾರೆ. ಅದನ್ನ ನೀವು ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬ್ರಷ್ ಚಿತ್ರವನ್ನು ಕೊಟ್ಟಿದ್ದಾರೆ, ಟೂತ್ ಬ್ರಷ್ ಅದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ. ಅದನ್ನು ಟೂತ್ ಬ್ರಷ್ ಕೊಟ್ಟಿದ್ದಾರೆ. ಟೂತ್ ಬ್ರಷ್ ಸ್ಪೆಲ್ಲಿಂಗ್ ಏನು ಅವ್ರು ಕೊಟ್ಟಿರ್ತಾರೆ, ಆದರೆ ಪೂರ್ತಿ ಕೊಟ್ಟಿರೋದಿಲ್ಲ, ಅರ್ಧ ಕೊಟ್ಟಿರ್ತಾರೆ. ಟಿ ಕೊಟ್ಟಿದ್ದಾರೆ, 2 ಗ್ಯಾಪ್ ಬಿಟ್ಟಿದ್ದಾರೆ. ಮತ್ತು ಟಿ ಕೊಟ್ಟಿದ್ದಾರೆ, 1 ಗ್ಯಾಪ್ ಬಿಟ್ಟಿದ್ದಾರೆ. ಬಿ ಕೊಟ್ಟಿದ್ದಾರೆ, ಮತ್ತೊಂದು ಗ್ಯಾಪ್ ಬಿಟ್ಬಿಟ್ಟು ಇವು ಕೊಟ್ಟಿದ್ದಾರೆ. ಇವು ಆದಮೇಲೆ ಮತ್ತೊಂದು ಗ್ಯಾಪು, ಆಮೇಲೆ ಎಚ್ ಕೊಟ್ಟಿದ್ದಾರೆ. ಇದನ್ನ ಪೂರ್ತಿ ನೀವು ಬರೀಬೇಕು ಸ್ಪೆಲ್ಲಿಂಗ್ನ. ಆಮೇಲೆ ಇದನ್ನ ಏನಿದು ಆಯಿಲ್ ಆಗ್ತದೆ. ಆಯಿಲ್ ಸ್ಪೆಲ್ಲಿಂಗ್ ಏನು? ಸೊ ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿ ಆಯಿಲ್ ಸ್ಪೆಲ್ಲಿಂಗ್ ಬರೀಬೇಕು ನೀವು. ಏನಾಗ್ಬೋದು? ಆಯ್ ಅಂತ ಕೊಟ್ಟಿದ್ದಾರೆ. ಇನ್ನು 1ನೇದು ಲಾಸ್ಟ್ನೇದು ಏನಾಗ್ಬೋದು? ಅದೇ ರೀತಿ ಟವಲ್ ಇದೆ, ಒಂದು ಟವಲ್ ಕೊಟ್ಟಿದ್ದಾರೆ, TWL ಕೊಟ್ಟಿದ್ದಾರೆ. ಇನ್ನು ಉಳಿದ ಸ್ಪೆಲ್ಲಿಂಗನ್ನು ಬರೀಬೇಕು. ಅದೇ ರೀತಿ ಸೋಪ್ ಇದೆ, ಇಲ್ಲಿ ಸೋಪ್ ಸ್ಪೆಲ್ಲಿಂಗ್ ಏನು? ಪಿ ಮಾತ್ರ ಕೊಟ್ಟಿದ್ದಾರೆ, ಇದನ್ನು ಕೂಡ ಬರೀಬೇಕು. ಇನ್ನು 10ನೇದು ನೋಡೋಣ, ABCD ಆನ್ಸರು. 10ನೇದು ABCD ಆನ್ಸರು. 10ನೇದು ಟೂತ್ ಬ್ರಷ್. ಏನದು ಟೂತ್ ಬ್ರಷ್? ಈ ಸ್ಪೆಲ್ಲಿಂಗ್ ನೋಡಿ, TWTHBRUSHH. ಇನ್ನು ಬಿ OIL, ಆಯ್ ಮಾತ್ರ ಕೊಟ್ಟಿದ್ದಾರೆ, OL ನೀವು ಬರೀಬೇಕು. ಅದೇ ರೀತಿ ಟವೆಲ್, TOWEL. DSOAP ಸೋಪ್. ಇನ್ನು ನೆಕ್ಸ್ಟ್ ಬರುತ್ತೆ ನಿಮಗೆ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಏನಿರ್ತದೆ ಅಂದರೆ ರೈಟ್ ದ ಅಪೋಸಿಟ್ ವರ್ಡ್ ಕೇಳ್ತಾರೆ. ಎ ಕೊಟ್ಟಿದ್ದಾರೆ, ಗುಡ್ ಕೊಟ್ಟಿದ್ದಾರೆ. ಗುಡ್ಗೆ ಅಪೋಸಿಟ್ ವರ್ಡ್ ಯಾವುದಾಗ್ತದೆ? ಅದೇ ರೀತಿ ಬಿ ಲಾಂಗ್ ಕೊಟ್ಟಿದ್ದಾರೆ, ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದು? ಸೊ 2 ಕೊಟ್ಟಿರ್ತಾರೆ ನಿಮಗೆ, 2 ಕೊಟ್ಟಿರ್ತಾರೆ. ಏನಾಗ್ಬೋದು? ಗುಡ್ ಏನಾಗ್ಬೋದು? ಲಾಂಗ್ ಏನಾಗ್ಬೋದು? 11ನೇದು ಉತ್ತರ ನೋಡೋಣ. 11ನೇ ಉತ್ತರ ಗುಡ್ ಅನ್ನೋದು ಬ್ಯಾಡ್ ಆಗ್ತದೆ, ಲಾಂಗ್ ಇದ್ದು ಶಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಇಷ್ಟೇ ನೋಡಿ. ಇನ್ನು ಪ್ರಶ್ನೆ ಸಂಖ್ಯೆ 12, ಫಿಲ್ ಇನ್ ದ ಕರೆಕ್ಟ್ ರೈಮಿಂಗ್ ವರ್ಡ್ಸ್ ಪಿಕ್ಸ್ ಕೇಳ್ತಾರೆ ಟು ಫೇರ್ ವಿತ್ ಗಿವೆನ್ ವರ್ಡ್. ಇದಕ್ಕೆ ಫೇರ್ ಆಗುವಂಥ ರೈಮಿಂಗ್ ವರ್ಡ್ನ ಬರೀಬೇಕು. ಸನ್ ಅನ್ನೋದು ಏನಾಗ್ತದೆ, ಆಮೇಲೆ ವೆಸ್ಟ್ ಅನ್ನೋದು ಏನಾಗ್ತದೆ? 12ನೇ ಪ್ರಶ್ನೆ ಉತ್ತರ. ಸೊ 12ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಸನ್ ಅನ್ನೋದು ರನ್ ಆಗ್ತದೆ, ವೆಸ್ಟ್ ಅನ್ನೋದು ನೆಕ್ಸ್ಟ್ ಆಗ್ತದೆ. ಅರ್ಥ ಆಯ್ತಾ? ಇನ್ನು ಪ್ರಶ್ನೆ ಸಂಖ್ಯೆ 13, ರೈಟ್ ದ ನೇಮ್ಸ್ ಆಫ್ ದ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇನ್ ದ ರೈಟ್ ಕಾಲಮ್. ಚೇರ್, ಫೆಡ್, ಕುಕ್ಕರ್, ಬಕೆಟ್, ಡಿನ್ನರ್ ಟೇಬಲ್, ಫಿಲೋ, ಟ್ಯಾಪ್, ಟೆಲಿವಿಷನ್, ಸ್ಟೋವ್, ಫ್ರೂಟ್ಸ್, ಬಾಸ್ಕೆಟ್. ಇದನ್ನು ಕರೆಕ್ಟಾಗಿ ಬರೀಬೇಕು. ಯಾವ ಬಾಕ್ಸಲ್ಲಿ ಯಾವ್ದು ಬರ್ತದೆ ಬರೀಬೇಕು. ಲಿವಿಂಗ್ ರೂಮಲ್ಲಿ ಯಾವ್ದು ಬರ್ತವೆ ಅದನ್ನು ಬರೀಬೇಕು. ಮೇಲೆ ಕೊಟ್ಟಿರ್ತಾರೆ ಅವರು, ಮೇಲದೇ ಬರೀಬೇಕು ಇಲ್ಲಿ ಬಾಕ್ಸಲ್ಲಿ. ಆಮೇಲೆ ಕಿಚನ್ನಲ್ಲಿದು, ಬೆಡ್ರೂಮಲ್ಲಿದು, ಬಾತ್ರೂಮಲ್ಲಿ, ಡಿನ್ನಿಂಗ್ ಹಾಲಲ್ಲಿ, ಇವೆಲ್ಲದರಲ್ಲೂ ಏನೆಲ್ಲ ಬಳಸ್ಬೇಕು ನಾವು. ಚೇರ್ ಎಲ್ಲಿ ಬರ್ತದೆ? ಲಿವಿಂಗ್ ರೂಮಲ್ಲಿ ಬರ್ತದ, ಕಿಚನಲ್ಲಿ ಬರ್ತದ, ಬೆಡ್ರೂಮಲ್ಲಿ ಬರ್ತದ, ಬಾತ್ರೂಮಲ್ಲಿ ಬರ್ತದ, ಡಿನ್ನಿಂಗ್ ಹಾಲಲ್ಲಿ ಬರ್ತದ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಬರಬೇಕು. 13ನೇದು ಉತ್ತರ ನೋಡೋಣ, ಡೈರೆಕ್ಟಾಗಿ ಉತ್ತರ ಕೊಟ್ಟಿರ್ತೀನಿ. 13ನೇದು ನೋಡಿ, ಲಿವಿಂಗ್ ರೂಮಲ್ಲಿ ಏನೆಲ್ಲ ಇರಬೇಕು? ಚೇರ್, ಟೆಲಿವಿಷನ್ ಇರಬೇಕು, ಅವೆಲ್ಲ ಇರ್ತವೆ. ಆಯ್ತಾ? ಚೇರು, ಟೆಲಿವಿಷನು. ಇನ್ನು ಕಿಚನಲ್ಲಿ ಏನಿರಬೇಕು? ಕುಕ್ಕರು ಮತ್ತು ಸ್ಟೋವ್ ಇರಬೇಕು. ಬೆಡ್ರೂಮಲ್ಲಿ ಏನಿರಬೇಕು? ಬೆಡ್, ಫಿಲೋ. ಬಾತ್ರೂಮಲ್ಲಿ ಬಕೆಟು, ಟ್ಯಾಪು. ಇನ್ನು ಡಿನ್ನಿಂಗ್ ಹಾಲಲ್ಲಿ ಡಿನ್ನಿಂಗ್ ಟೇಬಲ್ ಮತ್ತು ಫ್ರೂಟ್ಸ್ ಬಾಸ್ಕೆಟ್. ನೋಡಿ, ಈ ರೀತಿ ತುಂಬ ಈಸಿ ಕ್ವಶನ್ ಕೊಡ್ತಾರೆ, ಎಲ್ಲರೂ ಕೂಡ ಆನ್ಸರ್ ಮಾಡ್ಬೋದು. ನೆಕ್ಸ್ಟು 14ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಇರ್ತವೆ. ನಿಮಗೆ 4 ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ. ಇಲ್ಲಿ ನೀವು ಮ್ಯಾಚ್ ಇಟ್ಟು ಬರಬೇಕು. ಓನಿಯನ್ ಕೊಟ್ಟಿದ್ದಾರೆ, ನೈಫ್ ಕೊಟ್ಟಿದ್ದಾರೆ, ಗೋಪು ಕೊಟ್ಟಿದ್ದಾರೆ, ಸ್ಮಾಲ್ ಕೊಟ್ಟಿದ್ದಾರೆ, ಮತ್ತು ಆಪ್ಷನ್ ಕೊಟ್ಟಿದ್ದಾರೆ ಟೈರ್ಡು, ಟೆನಿ, ಶಾರ್ಪ, ರೆಡ್ ಆ್ಯಂಡ್ ವೈಟ್ ಕೊಟ್ಟಿದ್ದಾರೆ. ಸೊ 14, 15, 16, 17 ಉತ್ತರ ನೋಡೋಣ. ನೋಡಿ ಇಲ್ಲಿ 14 ರೆಡ್ ಆ್ಯಂಡ್ ವೈಟು, ಓನಿಯನ್ ರೆಡ್ ಆ್ಯಂಡ್ ವೈಟ್ ಇರ್ತದೆ. ನೈಫು ಶಾರ್ಪ್ ಇರ್ತದೆ, ಗೋಫು ಟೈರ್ಡು, ಸ್ಮಾಲು ಟಿನಿ. ನೋಡಿ, ತುಂಬಾ ಈಸಿ ಇರ್ತವೆ. ಇನ್ನಷ್ಟು ಇಷ್ಟು ರೀತಿ ಬರಬೇಕು. 18ನೇ ಪ್ರಶ್ನೆ. ಸೊ 18ನೇದು ಫ್ರೇಮ್ ಓನ್ ಸೆಂಟೆನ್ಸ್ ಫ್ರಮ್ ದ ಫಾಲೋಯಿಂಗ್ ವರ್ಡ್ಸ್. 2 ವರ್ಡ್ ಕೊಟ್ಟಿದ್ದಾರೆ, ಅದನ್ನು ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ಏನೆಲ್ಲ ಬಿಗ್ ಕೊಟ್ಟಿದ್ದಾರೆ, ಹ್ಯಾಪಿ ಕೊಟ್ಟಿದ್ದಾರೆ. ನಿಮಗೆ ಯಾವ ರೀತಿ ಬರ್ತದೆ ಅದನ್ನು ಮಾಡಬೇಕು. 2 ಮಾರ್ಕ್ಸು 18, 19. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕಂತ. 18 ಬಿಗ್ ಅಂತ ಕೊಟ್ಟಿದ್ದಾರೆ, ಏನಂತ ಮಾಡ್ಬೋದು? ದ ಎಲಿಫೆಂಟ್ ಈಸ್ ಎ ಬಿಗ್ ಆ್ಯನಿಮಲ್. ಬಿಗ್ ಅನ್ನೋದು ಬಂದಿದೆ, ಬಿಗ್ ಆ್ಯನಿಮಲ್. ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ನೋಡಿ, ತುಂಬ ಈಸಿಯಾಗಿ ನೀವು ಸೆಂಟೆನ್ಸ್ನ ಮಾಡ್ಬೋದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು 20ನೇ ಪ್ರಶ್ನೆ. 20ನೇ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿಂದ ನಿಮಗೆ ಆನ್ಸರ್ ಫಾಲೋಯಿಂಗ್ ಸ್ಟಾರ್ಟ್ ಆಗ್ತವೆ. ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು 6 ಇರ್ತವೆ. ಟೋಟಲಾಗಿ 12 ಮಾರ್ಕ್ಸು. ನಿಮಗೆ 2 ಅಂಕಗಳ ಪ್ರಶ್ನೆ 6 ಇರ್ತವೆ. ಟೋಟಲಾಗಿ 12 ಮಾರ್ಕ್ಸು, ಪ್ರಶ್ನೆಗೂ 2 ಅಂಕ. ಇನ್ನು 20ನೇ ಪ್ರಶ್ನೆ ನೋಡಿ, ಹೌ ಡಿಡ್ ದ ಪಿಂಕ್ ಓನಿಯನ್ ಸ್ಪೀಕ್. ಇನ್ನು ಪ್ರಶ್ನೆಗೆ 21, ಹೌ ವೇರ್ ದ ಸ್ಮೈಲ್ಸ್ ಆಫ್ ದ ಡಾಗ್. ಪ್ರಶ್ನೆಗೆ 22, ವೈ ಡು ವಿ ಹ್ಯಾವ್ ಜಿಬ್ರಾ ಕ್ರಾಸಿಂಗ್ ಆನ್ ಬ್ಯುಸಿ ರೋಡ್ಸ್. ಕ್ವಶನ್ 23, ಹೌ ಡಿಡ್ ದ ಟ್ರೀ ಆ್ಯಂಡ್ ರಿವರ್ ಫೀಲ್ ಅಬೌಟ್ ದಿಯರ್ ಸಿಚುವೇಶನ್. ಇನ್ನು ಪ್ರಶ್ನೆಗೆ 24, ಅರೇಂಜ್ ದ ಫಾಲೋಯಿಂಗ್ ಇನ್ ದ ಆರ್ಡರ್ ಬೇಸ್ಡ್ ಆನ್ ದಿಯರ್ ಸೈಜ್. ಅದರ ಸೈಜ್ ಮೇಲೆ ಆರ್ಡರ್ ಮೇಲೆ ಬರೀಬೇಕು, ಸೀರಿಯಲ್ ವೈಸ್ ಬರೀಬೇಕು.
ಏನೋ ಸೈಜ್ ಕೇಳಿದ್ದಾರೆ, ಇದರ ಸೈಜ್ ಮೇಲೆ ಬರೀಬೇಕು. 24 25ನೇ ಪ್ರಶ್ನೆ, ಹೌ ಹಾಬೀಸ್ ಹೆಲ್ಪ್ಫುಲ್ ಟು ಅಸ್. ಹೌ ಹಾಬೀಸ್ ಹೆಲ್ಪ್ಫುಲ್ ಟು ಅಸ್. ನೋಡಿ 20ರಿಂದ 25 ಆನ್ಸರ್ ನೋಡೋಣ. 20ರಿಂದ 25, 20 ನೋಡಿ, 20 21 22 23 24 25 ಪ್ರತಿಯೊಂದು ಆನ್ಸರ್ ಕೊಡ್ತೀನಿ. ಇದನ್ನು ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಪಾಸ್ ಮಾಡಿಬಿಟ್ಟು ವೆಯ್ಟ್ ಮಾಡಿ ಸ್ವಲ್ಪ. ಸೊ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ತದೆ. ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಎಂಡ್ ಆಗ್ತದೆ, ಅರ್ಥ ಆಯ್ತಾ? ಈಗಾಗಲೇ ಚಾನಲ್ ನಮಗೆ ಕನ್ನಡ, ಇಂಗ್ಲೀಷು, ಪರಿಸರ ಅಧ್ಯಯನ ಪ್ರತಿಯೊಂದು ಇರ್ತವೆ, ಅವನು ಕೂಡ ನೋಡ್ಕೊಳ್ಳಿ. ಚಾನಲ್ ಹಾಕಿರ್ತೀನಿ, ಪ್ರತಿಯೊಂದು ನೋಡ್ಕೊಳ್ಳಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ, ಅರ್ಥ ಆಯ್ತಾ? ಪ್ಯಾಟರ್ನ್ ಸೇಮ್ ಇರ್ತದೆ. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಬರ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.